ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನಾವು ಬೆಂಗಳೂರಿಗೆ ಬಂದು ಒಂದು 5 ಡೇಸ್ ಇದ್ವಿ. ಆವಾಗ ನಾನು ಶಾಪಿಂಗ್ ಹೋದಾಗ ಎಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ವೀಡಿಯೋಸ್ನ ನಾನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಇನ್ಮೇಲೆ. ಇದು ಬಂದುಬಿಟ್ಟು ಚಿಕ್ಕಪೇಟೆಗೆ ಫಸ್ಟ್ ಡೇ ಹೋಗಿದ್ದು ನಾವು. ಇನ್ನು ಚಿಕ್ಕಪೇಟೆಗೆ 2 ದಿನ ಹೋಗಿದ್ವಿ. ಸೊ 2 ದಿನವೂ ನಾವು ಏನು ಶಾಪ್ ಮಾಡಿದ್ದೀವಿ ಅಂತ ಹಾಕ್ತೀನಿ. ಯಾಕೆಂದರೆ ಒಂದೇ ವೀಡಿಯೋದಲ್ಲಿ ತುಂಬ ಲೆಂತ್ ಆಗುತ್ತೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ನಾನು 2 ವೀಡಿಯೋನ ಮಾಡಿದ್ದೀನಿ ಸಪ್ರೇಟಾಗಿ. ಇದು ಫಸ್ಟ್ ಡೇ ಹೋದಾಗ ಹೋಗಿದ್ದು ಶಾಪು. ನೆಕ್ ಪೀಸ್ ನೋಡೋಣ ಅಂತ ಹೇಳ್ಬಿಟ್ಟು ನಮಗೆ ಪಿಂಕ್ ಕಲರ್ ಬೇಕಾಗಿತ್ತು. ಲಾಸ್ಟ್ ಟೈಮ್ ತೊಗೊಂಡಿದ್ದು ಚೆನ್ನಾಗಿತ್ತು. ಸೊ ಅದೇ ಥರ ತೊಗೊಳ್ಳೋಣ ಅಂತೇಳಿ ಹೋದರೆ ಸಿಗಲಿಲ್ಲ. ನೆಕ್ಸ್ಟು ಮತ್ತೆ ತೊಗೊಳ್ಳೋಣ ಅಂತೇಳಿ ಸುಮ್ಮನಾದು. ನೆಕ್ಸ್ಟ್ ಬಂದುಬಿಟ್ಟು ಚಿಕ್ಕಪೇಟೆಯಲ್ಲಿ ಡ್ರೆಸ್ ನೋಡ್ತಾ ಇದ್ದೀವಿ ಇಲ್ಲಿ. ಇನ್ನು ನಾನು ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಈ ಶಾಪ್ ಅಡ್ರೆಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದರೆ ನಾವು ಚಿಕ್ಕಪೇಟೆ ಎಂಟ್ರ್ ಆದ ತಕ್ಷಣವೇ ಅಲ್ಲಿ ಅಂಗಡಿಯಲ್ಲಿ ಸೆಲ್ ಮಾಡೋರು ಅವರು ನಮ್ಮ ಹತ್ರ ಚೆನ್ನಾಗಿದೆ, ನಿಮ್ಮ ಹತ್ರ ಚೆನ್ನಾಗಿದೆ, ತೋರಿಸ್ತೀವಿ ಬನ್ನಿ ಅಂತೇಳಿ ಕರೆದ್ರೆ ಅವಸರ ನಾವು ಹಂಗೆ ಒಳಗಡೆ ಹೋಗ್ಬಿಟ್ವಿ. ಸೊ ನಾನು ಅಂಗಡಿ ಯಾವುದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಲಿಲ್ಲ. ಇದು ಒಳಗಡೆ ಎಲ್ಲೋ ಕರ್ಕೊಂಡು ಹೋಗಿದ್ರು. ಸೊ ಇವ್ರ ಹತ್ರ ಡ್ರೆಸ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು. ಬಟ್ ನಮಗೊಂದು ಸೈಜ್ ಸಿಗಲಿಲ್ಲ, ಅದೇ ಬೇಜಾರು. ಎಷ್ಟೊತ್ತು ಅವರು ಪಾಪ ಎಲ್ಲ ಸರ್ಚ್ ಮಾಡಿದರು ಸಿಗುತ್ತೇನೋ ಅಂತ ಹೇಳ್ಬಿಟ್ಟು, ಸಿಗಲಿಲ್ಲ. ಸೊ ಇನ್ನು ಅವ್ರ ಹತ್ರ ಏನು ನಾವು ತೊಗೊಂಡಿಲ್ಲ. ಬಟ್ ಅವ್ರ ಹತ್ರ ಯಾವ್ದ್ಯಾವ್ದು ನೋಡಿದ್ವಿ ನಾವು ಅದೆಲ್ಲದೂ ವೀಡಿಯೋ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿ, ನನಗಂತೂ ಇವ್ರ ಕಲೆಕ್ಷನ್ಸ್ ಎಲ್ಲದೂ ಇಷ್ಟ ಆಯಿತು. ಪಾರ್ಟಿ ವೇರ್ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಾನು ಸುಮಾರಷ್ಟು ವಿಡಿಯೋ ಮಾಡಿದ್ದೆ ಇವ್ರ ಅಂಗಡೀಲಿ ಎಲ್ಲದು. ಬಟ್ ಏನೂ ತೊಗೊಂಡಿಲ್ಲಲ್ಲ ನಾವು, ಹಾಗಾಗಿ ನಾನು ಆ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿಬಿಟ್ಟಿದ್ದೀನಿ. ಇನ್ನು ನಮ್ಮ ಆದ್ಯ ಅವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಲಾಲಿಪಾಪ್ ತಿನ್ನೋಕ್ಕೆ. ಇವಾಗೇ ಬಂದಿದ್ದೀವಿ. ಇನ್ನು ವಿ ಕಟ್ಟಿಂದು ಅದು ಎಲ್ಲದು ತುಂಬ ಚೆನ್ನಾಗಿತ್ತು. ಕೆಲವು ನೋಡೋಕ್ಕೆ ಚೆನ್ನಾಗಿತ್ತು, ಎರಡು ಚೆನ್ನಾಗಿ ಕಾಣಿಸ್ತದೆ. ಇನ್ನು ಈ ಶಾಪಲ್ಲಿ ಸುಮಾರಷ್ಟು ಡ್ರೆಸ್ಗಳು ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಯಾವುದು ಸೈಜ್ ಸಿಗಲೇ ಇಲ್ಲ. XL ಸೈಜ್ ಬೇಕಿತ್ತು ನಮಗೆ, ಬಟ್ ಯಾವುದು ಸಿಗಲಿಲ್ಲ. ಇನ್ನು ಎಲ್ಲ ಚೆನ್ನಾಗಿರೋದು ನೋಡಿಬಿಟ್ಟು ಸರಿ ನಾವು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ. ಹನುಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಇವತ್ತು ಫ್ರೈಡೇ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಂತೇಳಿ. ಇನ್ನು ಅದೇ ಬಂದುಬಿಟ್ಟು ಗಾಗಲ್ಸ್ ತೊಗೊಂಡಿದ್ದಾಳೆ ಅವಳು ಇಷ್ಟಪಟ್ಟು. ಇನ್ನು ಚಿಕ್ಕಪೇಟೆಯಲ್ಲಿ ಏನೂ ಅಷ್ಟಾಗಿ ಶಾಪಿಂಗ್ ಆಗಲಿಲ್ಲ ನಮಗೆ. ಸೊ ಇನ್ನೇನು ಇವತ್ತು ಫ್ರೈಡೇ ಇದೆ ಅಲ್ವಾ, ಹನುಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಟೆಂಪಲ್ಗೆ ಬಂದ್ವಿ. ಸೊ ಟೆಂಪಲ್ಗೆ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಸೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು ಟೆಂಪಲ್ಲು. ಆಲ್ಮೋಸ್ಟ್ ಒಂದು 2 hours ಆಯಿತು ನಾವು ಟೆಂಪಲ್ ಒಳಗೆ ಹೊರಗೆ ಬರೋ ಅಷ್ಟೊತ್ತಿಗೆ. ಸೊ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಹಂಗೆ ಖುಷಿಗೂ ಆತೆಗೂ ಇಬ್ರಿಗೂ ಒಂದೊಂದು ತಾಯ್ತ ಹಾಕ್ಸ್ಕೊಂಡು ಬಂದ್ವಿ. ದೊಡ್ಡದು ಅಲ್ಲ, ನೋಡೋಕೆ ಚೆನ್ನಾಗಿರ್ಬೇಕು. ಅದು ನೋಡಿ ಹೆಂಗೈತೆ ಮುಖ, ನೋಡಿ ಹೆಂಗೈತೆ, ಚೆನ್ನಾಗಿಲ್ಲ ಖುಷಿ. ಅದು ಮುಖ ನೋಡಿ ಡುಮ್ಮು ಡುಮ್ಮಕ್ಕೆ ಚೆನ್ನಾಗಿಲ್ಲ. ಮುಖ ಚೆನ್ನಾಗಿಲ್ಲ ಅದ್ರದ್ದು, ಇದು ಮುಖ ಚೆನ್ನಾಗೈತೆ. ಅಲ್ಲ ಅದು ಮುಖ ಚೆನ್ನಾಗಿಲ್ಲ. ಅದ್ಯಾ ಅದಕ್ಕೆ ದಪ್ಪ ದಪ್ಪಗೈತೆ, ಬೇಡ. ಅಲ್ಲೋಡ ಮುಖ ನೋಡಿ ಹೆಂಗೈತೆ ಅದ್ರದ್ದು. ಅಲ್ಲಿ ನೋಡಿ ಹೆಂಗೈತೆ ಅದು ಅದಕ್ಕೆ ಅಟ್ಲೀಸ್ಟ್ ಏನಾದ್ರು ಕಾಣಿಸ್ತಿದೆ ಕಣ್ಣು ಮೂಗು. ಅದು ನೋಡಿ ಅದಕ್ಕೆ ಏನಿಲ್ಲ. ಬೇಡ, ನಮ್ಮ ಮುಖ ಸಾಕು. ಇನ್ನು ಈ ಗೊಂಬೆ ಬಂದುಬಿಟ್ಟು 350ಗೆ ಕೊಟ್ಟರು ನಮಗೆ. ಇದ್ರ ಜೊತೆಗೆ 1-2 ಅಂಬ್ರೆಲಾನು ತೊಗೊಂಡ್ವಿ. ಸೊ ಅದು ಬಂದುಬಿಟ್ಟು ನಾವು
ಮೆಜೆಸ್ಟಿಕ್ ಹಿಂದ್ಗಡೆ, ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ ನನಗೆ, ಹಿಂದ್ಗಡೆ ಶಾಪ್ಸ್ ಬರುತ್ತಲ್ಲ ಅಲ್ಲಿ. ಸೊ ಅದಾದಮೇಲೆ ಮುಂದೆ ಅಲಂಕಾರ ಪ್ಲಾಜಾಗೆ ಹೋಗಿ ಅಲ್ಲಿ ಒಂದಷ್ಟು ಡ್ರೆಸ್ ತೊಗೊಂಡು ಬಂದುಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ಮನೆಗೆ ಹೋದ್ವಿ. ನಾವು ಮಧ್ಯಾಹ್ನನೂ ಏನೂ ಅಷ್ಟು ಸರಿಯಾಗಿ ತಿಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಏನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನೆಲ್ಲದನ್ನು ನಾನು ಡೀಟೇಲಾಗಿ ತೋರಿಸಿದ್ದೀನಿ. ನೈಟ್ ಬರೋದು ಲೇಟ್ ಆಯಿತು. ಸೊ ಇವಾಗ ಮಾರ್ನಿಂಗ್ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಬಟ್ ಎಲ್ಲದು ಫಸ್ಟ್ ತೋರಿಸ್ಬಿಟ್ಟು ಹಂಗೆ ಬ್ಯಾಗ್ ಹಾಕ್ಕೊಂಬಿಡೋಣ ಎಲ್ಲದು ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಇದ್ದೀವಿ. ಸೊ ಈ ಡ್ರೆಸ್ ಎಲ್ಲದನ್ನು ನಾವು ಚಿಕ್ಕಪೇಟೆಯಲ್ಲಿ ಏನೂ ಪರ್ಚೇಸ್ ಮಾಡಲಿಲ್ಲ, ಯಾಕೆಂದರೆ ನಾವು ನೋಡಿದ್ವಿ ಯಾವುದು ಸೈಜ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಅಲಂಕಾರ ಪ್ಲಾಜಲ್ಲಿ ತೊಗೊಂಡ್ವಿ. ಅಲಂಕಾರ ಪ್ಲಾಜಲ್ಲಿ ಕೆಳಗಡೆ ಸ್ಟಾರ್ಟಿಂಗ್ ಒಂದು ಅಂಗಡಿ ಇದೆ ನೋಡಿ, ಅಲ್ಲಿ ತೊಗೊಂಡಿದ್ದು. ಅದಾದಮೇಲೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಅಂಗಡಿ, ಅದು ಹೆಸ್ರು ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ತೊಗೊಂಡ್ವಿ. ಚೆನ್ನಾಗಿದೆ ಮಟೀರಿಯಲ್ಸ್ ಎಲ್ಲದು. ಅಮ್ಮ ವೇರ್ ಮಾಡಿ ಕೂಡ ನೋಡಿದ್ರು ಎಲ್ಲದು, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಇನ್ನು ಅಲಂಕಾರ ಪ್ಲಾಜಲ್ಲಿ ನೀವು ATM ಬರುತ್ತಲ್ವ, ಅದ್ರ ಲೈನಲ್ಲೇ ಹೋದರೆ ಸುಮಾರಷ್ಟು ಅಂಗಡಿಗಳಿದೆ. ಸೊ ಅಲ್ಲೇ ನಾವು ಒಂದರಲ್ಲಿ ತೊಗೊಂಡಿದ್ದು. ಅಂಗಡಿನ ಹೆಸರು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾನು ಅವಸರದಲ್ಲಿ ಆ ಅಂಗಡಿ ಹೆಸ್ರನ್ನ ವೀಡಿಯೋ ಮಾಡೋದು ಮರ್ತೋಗಿದ್ದೀನಿ. ಸೊ ತಂದಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಆಲ್ಮೋಸ್ಟ್ ಒಂದು ಅಂಗಡೀಲಿ ಇರೋ ಥರ ಪೀಸ್ಗಳೇ ಇನ್ನೊಂದು ಅಂಗಡಿಲೂ ಸಿಗ್ತಾಯಿದೆ. ನಾವು 2-3 ಅಂಗಡಿ ನೋಡಿದಾಗಲೇ ಗೊತ್ತಾಗಿದ್ದು ಸೇಮ್ ಪ್ಯಾಟ್ರನ್ ಇದೆ ಅಂತ ಹೇಳ್ಬಿಟ್ಟು. ಬಟ್ ರೇಟ್ ಮಾತ್ರ ಒಂದು ಅಂಗಡಿಗೂ ಡಿಫ್ರೆನ್ಸ್ ತುಂಬಾ ಇದೆ. ಸೊ ನಾವು ಬಾರ್ಗೇನ್ ಮಾಡಿ ತೊಗೋಬೇಕು. ಅಲ್ಲಿ 2,500 ಆ ಥರ ಹೇಳಿದ್ದೆಲ್ಲ ಬರೀ 1,200ಗೆ ಕೊಡ್ತಾಯಿದ್ರು. ಇನ್ನು ಅಮ್ಮ ಇದು ವೇರ್ ಮಾಡಿದಾರಲ್ವ, ಈ ಥರದ ಪೀಸ್ ಅಂತೂ ಆಲ್ಮೋಸ್ಟ್ ಎಲ್ಲ ಅಂಗಡಿಲೂ ಡಿಸ್ಪ್ಲೇ ಮಾಡಿದರು. ಸೊ ನೋಡಿ ನಮಗೂ ಸಾಕಾಗಿತ್ತು. ಒಂದು ಅಂಗಡಿಯಲ್ಲಿ ನಾವು ಶಾಪ್ ಹೋದಾಗ ಬೈ ಮಾಡಿದ್ವಿ. ಕ್ಲಾತ್ ತುಂಬ ಸ್ಮೂತಾಗಿದೆ, ರಯಾನ್ ಕ್ಲಾತು, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಇನ್ನು ನಾವು ಮಾತ್ರ ಈ ಥರದ್ದೆಲ್ಲ ಬೇಡ ಪ್ಯಾಟ್ರನ್, ನನಗೆ ಬರೀ ಸ್ಟ್ರೈಟ್ ಕಟ್ ಅಂತ ಹುಡುಕ್ತಾಯಿದ್ರು. ನಾನೇ ಚೆನ್ನಾಗಿರುತ್ತೆ ತಗೊಮ್ಮ ಅಂತ ಹೇಳ್ಬಿಟ್ಟು ಹೇಳಿದೆ. ಅವ್ರಿಗೂ ಒಂಥರ ಫಸ್ಟ್ ಟೈಮಲ್ಲಿ ಆಗ್ತಾಯಿರೋದು, ಅದಕ್ಕೆ ನೋಡ್ತಾಯಿದ್ರು ಹಾಕ್ಕೊಂಡು ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತೇಳಿ. ಆಲ್ಮೋಸ್ಟ್ ಬೆಂಗಳೂರಲ್ಲೆಲ್ಲ ಆಲಿಯಾ ಕಟ್ಟೆ ಫ್ಯಾಷನ್ ಇದೆ ಅನಿಸುತ್ತೆ, ಎಲ್ಲಿ ನೋಡಿದ್ರು ಅದೇ ಟಾಪ್ಸೇ ಇತ್ತು. ಇನ್ನು ಇದಂತೂ ಫುಲ್ ಡಾರ್ಕ್ ಕಲರ್ ಇತ್ತು, ಬೊಂಬೆಗೆ ಹಾಕಿದ್ರು. ಸೊ ನೋಡಿದ ತಕ್ಷಣವೇ ಅದೇ ಪೀಸ್ ಬೇಕು ಅಂತ ಹೇಳ್ಬಿಟ್ಟು ತೆಗೆಸ್ಬಿಟ್ಟು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಇದ್ರದ್ದು ಪ್ರೈಸ್ ಅಷ್ಟೇ 2,000 ಸಮಥಿಂಗ್ ಹೇಳಿದರು, ಬಟ್ ನಾವು ಬಾರ್ಗೇನ್ ಮಾಡಿ 1,300ಗೆ ತೊಗೊಂಡ್ವಿ. ಆಮೇಲೆ ಇದು ಬಂದುಬಿಟ್ಟು ಸ್ಟ್ರೈಟ್ ಕಟ್ಟು, ಇದೆಲ್ಲ ಸ್ವಲ್ಪ ಸಿಲ್ಕ್ ಮಿಕ್ಸ್ ಬರುತ್ತೆ. ಇದು ಅಷ್ಟೇ ಸೇಮ್ ಪ್ಯಾಟ್ರನಲ್ಲೇ ತೊಗೊಂಡಿದ್ದು 2. ಅಮ್ಮ ಯಾವಾಗಲೂ ಈ ಥರ ಸ್ವಲ್ಪ ಸ್ಟ್ರೈಟ್ ಕಟ್ಟೆ ಜಾಸ್ತಿ ಹಾಕೋದು. ಸೊ ಈ ಸತಿ ಎಲ್ಲ ಆಲಿಯಾ ಕಟ್ಟೆ ತೊಗೊಂಡಿದ್ದಾರೆ, ನೋಡಬೇಕು. ಇನ್ನು ಇದು ಒಂದೇ ಒಂದು ಪೀಸ್ ನಾನು ತೊಗೊಂಡಿರೋದು, ಇದು ಆಲಿಯಾ ಕಟ್ಟೆ. ಇದಕ್ಕೆ ನಾನು 800 ಪೇ ಮಾಡಿದ್ದೀನಿ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರನೇ ತೊಗೊಂಡೆ. ಸೊ ಇದಿಷ್ಟು ಬಂದುಬಿಟ್ಟು ಚಿಕ್ಕಪೇಟೆಗೆ ನಾವು ಫಸ್ಟ್ ಡೇ ಹೋದಾಗ ತೊಗೊಂಡಿದ್ದು. ನೆಕ್ಸ್ಟ್ ವೀಡಿಯೋದಲ್ಲಿ ಸೆಕೆಂಡ್ ಡೇನೂ ಹೋಗಿದ್ದೀವಿ, ಅವಾಗೇನು ಶಾಪ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಟೇಕ್ ಕೇರ್.